ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹೇಮಾಸ್ ಕುಕ್ಬುಕ್. ಇವತ್ತು ನಾನು ಸಿರಿಧಾನ್ಯಗಳಲ್ಲಿ ಒಂದಾದ ಸಾಮೆ ಅಂದರೆ ಲಿಟಲ್ ಮಿಲೆಟ್ ಕರ್ಡ್ ರೈಸ್ ಮಾಡ್ತಾ ಇದ್ದೀನಿ. ಈ ಸಿರಿಧಾನ್ಯದ ಬೆನಿಫಿಟ್ಸ್ ಏನೇನು ಅಂತ ಕ್ವಿಕ್ಕಾಗಿ ತಿಳ್ಕೊಂಬರೋಣ. ರಕ್ತದೊತ್ತಡ, ಸಕ್ಕರೆ ಕಾಯಿಲೆ, ಕರುಳಿನ ಕ್ಯಾನ್ಸರ್, PCOS, PCOD, ಆಸ್ತಮಾ ಇವೆಲ್ಲವನ್ನು ನಿಯಂತ್ರಿಸುತ್ತದೆ. ದೇಹದ ತೂಕವನ್ನು ಕಡಿಮೆ ಮಾಡುತ್ತದೆ, LDL ಅನ್ನು ತಗ್ಗಿಸಿ HDLನ ಹೆಚ್ಚಿಸುತ್ತದೆ. ಕೂದಲು ಬೇಗ ಬೆಳೆಯಲು ಕೂಡ ಇದು ಸಹಾಯಕವಾಗಿದೆ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: 1 ಬಟ್ಟಲು ಸಾಮೆ, ಸೌತೆಕಾಯಿ, ದಾಳಿಂಬೆ ಕಾಳು, 1 ಬಟ್ಟಲು ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಒಗ್ಗರಣೆಗೆ ಕರಿಬೇವು, 2 ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜೀರಿಗೆ, ಕಡಲೆಬೇಳೆ, ಸಾಸುವೆ ಹಾಗೂ ಇಂಗು. ಸಾಮೆಯಲ್ಲಿ ನಾರಿನಾಂಶ 9.8% ಇರೋದರಿಂದ ಮಿನಿಮಮ್ 8 ಗಂಟೆಗಳ ಕಾಲ ನೆನೆಸಿಯೇ ಇದನ್ನು ಉಪಯೋಗಿಸಬೇಕು. ನೆನೆಸದೆ ಹಾಗೆ ತಿಂದರೆ ಅಜೀರ್ಣ ಆಗಿ ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ. 1 ಕಪ್ ಸಾಮೆನ ರಾತ್ರಿನೇ ನೆನೆಸಿಟ್ಟಿದ್ದೆ. ಈಗ ಆ 1 ಕಪ್ ಸಾಮೆಗೆ 2 ಕಪ್ ನೀರು ಸೇರಿಸಿ ಸ್ವಲ್ಪ ಉಪ್ಪನ್ನು ಹಾಕಿ 1 ವಿಸಿಲ್ ಕುಕ್ಕರ್ನಲ್ಲಿ ಕೂಗಿಸ್ಕೊತಾ ಇದ್ದೀನಿ. ನೋಡಿ, ಸಾಮೆ ಬೆಂದಾಗಿದೆ. ಇದಕ್ಕೆ 1 ಕಪ್ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸಿರಿಧಾನ್ಯದ ತಿನಿಸುಗಳನ್ನು ನಮ್ಮ ಆಹಾರ ಪದ್ಧತಿಯಲ್ಲಿ ಸೇರಿಸೋದ್ರಿಂದ ನಾವು ಆರೋಗ್ಯದಿಂದ ಇರ್ಬೋದು. ಏಕೆಂದರೆ ಇದರಲ್ಲಿ ಪ್ರೋಟೀನ್, ಕ್ಯಾಲ್ಶಿಯಂ, ಅಯರ್ನ್, ಮೆಗ್ನೀಷಿಯಂ, ಪೊಟ್ಯಾಷಿಯಂ, ಫಾಸ್ಫರಸ್, ಫೋಲಿಕ್ ಆ್ಯಸಿಡ್, ಜಿಂಕ್ ಹಾಗೂ ಫೈಬರ್ ತುಂಬಾ ಇರುತ್ತೆ. ಈಗ ಒಗ್ಗರಣೆ. ಮೊದಲಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ನಂತರ ಸಾಸಿವೆ, ಇಂಗು, ಸ್ವಲ್ಪ ಜೀರಿಗೆ, ಕಡಲೆಬೇಳೆ, ಕರಿಬೇವು, ಮೆಣಸಿನಕಾಯಿ ಹಾಕಿ ಬಾಡಿಸ್ತಾ ಇದ್ದೀನಿ. ಈರುಳ್ಳಿ ಆಪ್ಷನಲ್, ಬೇಕಾದರೆ ಹಾಕ್ಕೋಬೋದು. ಒಗ್ಗರಣೆ ಆದಮೇಲೆ ಸ್ವಲ್ಪ ಆರಲು ಬಿಟ್ಟು ಅದಕ್ಕೆ ಮೊಸರಲ್ಲಿ ಕಲಸಿದ ಸಾಮೆಯನ್ನು ಬಾಣಲೆಗೆ ಹಾಕ್ತಾ ಇದ್ದೀನಿ. ಹಾಕಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ದಾಳಿಂಬೆ ಕಾಳು, ಸೌತೆಕಾಯಿ, ಸ್ವಲ್ಪ ಉಪ್ಪು, ಸ್ವಲ್ಪ ನೀರು ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಮಿಕ್ಸ್ ಆದಮೇಲೆ ಸಾಮೆ ಮೊಸರನ್ನ ರೆಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೇಮಾಶ್ರೀ ಗೌಡ ಸೈನಿಂಗ್ ಆಫ್.